ನಮಸ್ಕಾರ ಸ್ನೇಹಿತರೆ, ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ 2026ರ ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ, ಗ್ರಹಗಳ ಗೋಚಾರ ಫಲ, ಹಣಕಾಸು, ಉದ್ಯೋಗ, ಆರೋಗ್ಯ, ಪ್ರೀತಿ, ಕುಟುಂಬ, ಪ್ರೇಮ ಸಂಬಂಧ, ವ್ಯವಹಾರ, ವೃತ್ತಿ ಜೀವನದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2026ರ ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯವನ್ನು ನೋಡೋಕೆ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಕರ್ಕಾಟಕ ರಾಶಿಯವರೇ ಅಥವಾ ನಿಮ್ಮ ಜೀವನದಲ್ಲಿ 2026ರ ವರ್ಷದಲ್ಲಿ ಹಣದ ದೊಡ್ಡ ಬದಲಾವಣೆ ಬರಲಿದೆ. ಉದ್ಯೋಗದಲ್ಲಿ ಪ್ರಗತಿ, ಅಚಾನಕ್ ಭಾಗ್ಯೋದಯ, ಸಂತಾನ, ವಿವಾಹ, ಆಸ್ತಿಯೋಗ ಬರುತ್ತಾ ಎಂಬ ಕುತೂಹಲಕಾರಿ ಇದೆಯೇ ನಿಮಗೆ ತಿಳಿಸುತ್ತೇವೆ. ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು. ಏಕೆಂದರೆ 2026ರಲ್ಲಿ ಕರ್ಕಾಟಕ ರಾಶಿಗೆ ಗುರು, ಶನಿ, ರಾಹು, ಕೇತುಗಳ ಗೋಚಾರ ಅಪಾರವಾಗಿದೆ. ಅಪರೂಪದ ರಾಜಯೋಗಗಳು, ಜೀವನ ದಿಕ್ಕು ಬದಲಾಯಿಸುವ ಸಮಯಗಳು ಎಲ್ಲವೂ ಸಂಭವಿಸುತ್ತವೆ. 2026ರಲ್ಲಿ ಪ್ರಮುಖವಾದ ಗ್ರಹಗಳ ಗೋಚಾರ ಫಲ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. 2026ರ ವರ್ಷವು ಕರ್ಕಾಟಕ ರಾಶಿಯವರಿಗೆ ಪರಿಶ್ರಮ ಪ್ಲಸ್ ಫಲ ಎರಡನ್ನೂ ನೀಡುವ ವರ್ಷ. ಗುರುಗ್ರಹ ಗೋಚಾರ ವರ್ಷದ ಮೊದಲಾರ್ಧದಲ್ಲಿ ಲಾಭಕ್ಕೆ ತಡೆ ಇರುತ್ತದೆ. ಎರಡನೇ ಭಾಗದಲ್ಲಿ ಧನಲಾಭ, ಗೌರವ, ಅವಕಾಶ ಸಿಗುತ್ತದೆ. ಶನಿಗ್ರಹ ಗೋಚಾರ ಕರ್ಮ ಪರೀಕ್ಷೆ, ಶ್ರಮಕ್ಕೆ ತಕ್ಕ ಫಲ, ಜೀವನದ ಸ್ಥಿರತೆ ಇರುತ್ತದೆ. ಹಾಗೂ ರಾಹು ಮತ್ತು ಕೇತುಗಳ ಗೋಚಾರ ಫಲ ಅಚಾನಕ್ ಬದಲಾವಣೆ, ವಿದೇಶ ಯೋಗ, ಆಧ್ಯಾತ್ಮಿಕ ಜಾಗರೂಕತೆ ಇರುತ್ತದೆ. ಹಾಗೂ ಹಣಕಾಸು ಭವಿಷ್ಯ ನೋಡುವುದಾದರೆ 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಣಕಾಸು ಎರಡು ಹಂತಗಳಲ್ಲಿ ಸಾಗುತ್ತವೆ. ಜನವರಿ, ಏಪ್ರಿಲ್ ಅನವಶ್ಯಕ ಖರ್ಚು, ಸಾಲದ ಒತ್ತಡ, ಹಣ ಉಳಿಸುವ ಸ್ವಲ್ಪ ಕಷ್ಟ ಆಗುತ್ತದೆ. ಸಲಹೆ: ಈ ಸಮಯದಲ್ಲಿ ದೊಡ್ಡ ಹೂಡಿಕೆ ತಪ್ಪಿಸಬೇಕು, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಮೇ ಮತ್ತು ಆಗಸ್ಟ್ ಸ್ಥಿರ ಆದಾಯ ಇರುತ್ತದೆ. ಹಳೆಯ ಹಣ ವಾಪಸ್ ಬರುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗೂ ವ್ಯವಹಾರದಲ್ಲಿ ಲಾಭ ಕೂಡ ಸಿಗುತ್ತೆ. ಮತ್ತು ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಅತ್ಯುತ್ತಮವಾದ ಕಾಲ, ಅಚಾನಕ್ ಹಣ ಲಾಭವೂ ಕೂಡ ಸಿಗುತ್ತದೆ. ಆಸ್ತಿ, ಭೂಮಿ ಯೋಗ ಇರುತ್ತದೆ. ಲಾಟರಿ, ಕಮಿಷನ್, ಬೋನಸ್ ಕೂಡ ಸಿಗುವಂಥ ಭಾಗ್ಯ ಕೂಡ ಒಲಿದು ಬರುತ್ತೆ. ಹಾಗೂ 2026ರ ಅಂತ್ಯದ ವೇಳೆಗೆ ಕರ್ಕಾಟಕ ರಾಶಿಯವರ ಹಣಕಾಸು ಸ್ಥಿತಿ ಸ್ಪಷ್ಟವಾಗಿ ಸುಧಾರಿಸುತ್ತದೆ. ಮತ್ತು ಕರ್ಕಾಟಕ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ಥರ ಇರುತ್ತೆ ಅಂದರೆ, ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಆದರೆ ಪ್ರಮೋಷನ್ ಯೋಗ ಕೂಡ ಕೂಡಿ ಬರುತ್ತೆ. ಸರ್ಕಾರಿ ಉದ್ಯೋಗ ಆಸೆಯನ್ನು ಇಟ್ಟುಕೊಂಡವರಿಗೆ ಶುಭ ಸಮಯವಾಗಿರುತ್ತದೆ. ಮೇ ನಂತರ ಅಧಿಕಾರಿಗಳ ಮೆಚ್ಚುಗೆ ಏರುತ್ತದೆ. ಸ್ಥಾನಮಾನ, ಗೌರವ ಕೂಡ ಏರಿಕೆಯಾಗುತ್ತೆ. ಉದ್ಯೋಗ ಬದಲಾವಣೆ ಫೆಬ್ರವರಿ ಮತ್ತು ಮಾರ್ಚ್ ಗೊಂದಲ ಸ್ವಲ್ಪ ಉಂಟಾಗುತ್ತದೆ. ಹಾಗೂ ಜೂನ್ ನಂತರ ಉತ್ತಮ ಅವಕಾಶಗಳು ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಜುಲೈ ನವೆಂಬರ್ ನಡುವೆ ಉದ್ಯೋಗ ಖಚಿತವಾಗಿ ಸಿಗುತ್ತದೆ. ಈ ಸಮಯ ನಿಮಗೆ ತುಂಬ ಅದೃಷ್ಟನೇ ಅಂತಲೇ ಹೇಳಬಹುದು. ವ್ಯಾಪಾರ ಮತ್ತು ಸ್ವ ಉದ್ಯೋಗ ಯಾವ ಥರ ಇರುತ್ತೆ ಅಂದರೆ, 2026ರಲ್ಲಿ ವ್ಯಾಪಾರಿಗಳಿಗೆ ಸಮಾಧಾನತೆ, ಧೈರ್ಯ ಅಗತ್ಯ ಬೇಕು. ಮೊದಲಾರ್ಧದಲ್ಲಿ ಪಾಲುದಾರಿಕೆ ಸಮಸ್ಯೆ, ಹಣ ತಡೆ ಇರುತ್ತದೆ. ಎರಡನೇ ಭಾಗದಲ್ಲಿ ಭಾರೀ ಲಾಭ, ಹೊಸ ಗ್ರಾಹಕರು, ಆನ್ಲೈನ್ ವ್ಯಾಪಾರ ಬೆಳವಣಿಗೆ, ವಿದೇಶ ಸಂಪರ್ಕ ಕೂಡ ಹೆಚ್ಚಾಗುತ್ತದೆ. ಆಹಾರ, ಹಾಲು, ಕಟ್ಟಡ, ನೀರಿನ ಸಂಬಂಧಿತ ವ್ಯವಹಾರ ಕರ್ಕಾಟಕ ರಾಶಿಗೆ ವಿಶೇಷ ಲಾಭವನ್ನು ತಂದುಕೊಡುತ್ತದೆ. ಹಾಗೂ 2026ರ ಕರ್ಕಾಟಕ ರಾಶಿಯವರ ಪ್ರೀತಿ ಮತ್ತು ದಾಂಪತ್ಯ ಜೀವನ ಈ ಥರ ಇರುತ್ತೆ ಅಂದರೆ, ಪ್ರೇಮ ಜೀವನ, ಹಳೆಯ ಪ್ರೀತಿ ಮರು ಸಂಪರ್ಕ, ವಿವಾಹ ಯೋಗ, ಭಾವನಾತ್ಮಕ ತೀವ್ರತೆ ಇರುತ್ತದೆ. ಪ್ರೇಮ ವಿವಾಹಕ್ಕೆ ಕುಟುಂಬ ಒಪ್ಪಿಗೆ ಇರುತ್ತದೆ. ದಾಂಪತ್ಯ ಜೀವನ ಆರಂಭದಲ್ಲಿ ಮನಸ್ತಾಪ ಇರುತ್ತದೆ. ಆದರೆ ವರ್ಷದ ಮಧ್ಯದಿಂದ ತುಂಬ ಒಟ್ಟಿಗೆಯಾದ ಸಂಬಂಧದ ಗಟ್ಟಿಯಾಗಿರುತ್ತದೆ. ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿ ಸಿಗುತ್ತದೆ. ಹಾಗೂ ಕರ್ಕಾಟಕ ರಾಶಿಯವರ ಕುಟುಂಬ ಜೀವನ ಯಾವ ಥರ ಇರುತ್ತೆ ಅಂದರೆ, ತಂದೆ ತಾಯಿಯ ಆರೋಗ್ಯದ ಕಾಳಜಿ, ಕುಟುಂಬದಲ್ಲಿ ಜವಾಬ್ದಾರಿ, ಆಸ್ತಿ ವಿಚಾರದಲ್ಲಿ ಮಾತುಕತೆ ಹೆಚ್ಚಾಗಿರುತ್ತದೆ. ಸೆಪ್ಟೆಂಬರ್ ನಂತರ ಕುಟುಂಬದಲ್ಲಿ ಸಂತೋಷ, ಶುಭ ಕಾರ್ಯ, ಮದುವೆ, ಗೃಹ ಪ್ರವೇಶ ನಡೆಯಬಹುದು. ಹಾಗೂ ಕರ್ಕಾಟಕ ರಾಶಿಯವರ ಆರೋಗ್ಯ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ, 2026ರಲ್ಲಿ ಗಮನ ಕೊಡಬೇಕಾದ ವಿಷಯಗಳು: ಜೀರ್ಣಕ್ರಿಯೆ, ಮನಸ್ಸಿನ ಒತ್ತಡ, ನಿದ್ರೆ ಸಮಸ್ಯೆ,
ಸ್ವಲ್ಪ ಇದಕ್ಕೆ ಗಮನ ಕೊಡಬೇಕು. ಹಾಗೂ ಇದಕ್ಕೆ ಪರಿಹಾರ ಯೋಗ, ಧ್ಯಾನ, ಪ್ರಾಣಾಯಾಮ ಉಪಯುಕ್ತವಾಗಿರುತ್ತದೆ. ಹಾಗೂ ವರ್ಷದ ಹಂತದ ವೇಳೆ ಆರೋಗ್ಯ ಸ್ಥಿರತೆ, ಮಾನಸಿಕ ಶಾಂತಿ ಸಿಗುತ್ತದೆ. ಹಾಗೂ ವಿದೇಶ ಯೋಗ ಯಾವ ಥರ ಇರುತ್ತೆ ಅಂದರೆ 2026ರಲ್ಲಿ ಕರ್ಕಾಟಕ ರಾಶಿಗೆ ಬಲವಾದ ವಿದೇಶ ಯೋಗ ಇದೆ. ಉದ್ಯೋಗಕ್ಕಾಗಿ ವಿದೇಶ ವ್ಯಾಪಾರ, ಸಂಪರ್ಕ, ದೂರ ಪ್ರಯಾಣ ಆಗಸ್ಟ್ ಡಿಸೆಂಬರ್ ಅತ್ಯುತ್ತಮವಾಗಿ ನಿಮಗೆ ಕೂಡಿ ಬರುತ್ತದೆ. 2026ರ ಪ್ರಮುಖ ಯೋಗಗಳು ಯಾವ ಥರ ಇರುತ್ತೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ರಾಜಯೋಗ, ಧನಯೋಗ, ಗಜಕೇಸರಿ ಯೋಗದ ಪ್ರಭಾವ, ವಿದೇಶ ಭಾಗ್ಯ ಯೋಗ ಇವೆಲ್ಲವೂ ಕೂಡಿ ಬರುತ್ತವೆ. ಒಟ್ಟಿನಲ್ಲಿ ಅದೃಷ್ಟವೋ ಅದೃಷ್ಟ. ಕರ್ಕಾಟಕ ರಾಶಿಯವರಿಗೆ ತುಂಬ ಅದೃಷ್ಟ ಒಲಿದು ಬರಲಿದೆ. ಈ ಯೋಗಗಳು ಕರ್ಕಾಟಕ ರಾಶಿಯವರ ಜೀವನ ದಿಕ್ಕು ಬದಲಾಯಿಸಬಹುದು. ಪರಿಹಾರ ಮತ್ತು ಉಪಯೋಗಗಳು ಯಾವ ಥರ ಇರುತ್ತೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಸೋಮವಾರ ಶಿವನಿಗೆ ಹಾಲು ಅಭಿಷೇಕ, ಚಂದ್ರ ಮಂತ್ರ ಜಪ, ಬಿಳಿ ಬಣ್ಣದ ದಾನ, ತಾಯಿಯ ಆಶೀರ್ವಾದದ ಸಿಗುತ್ತದೆ. ಇದರಿಂದ 2026ರಲ್ಲಿ ಅಡಚಣೆಗಳು ಕಡಿಮೆಯಾಗುತ್ತವೆ. ಕರ್ಕಾಟಕ ರಾಶಿಯವರು ಹೆಚ್ಚಾಗಿ ಕೇಳುವ ಪ್ರಶ್ನೆಗಳು ಯಾವ ಥರ ಇರುತ್ತೆ ಅಂದರೆ 2026ರಲ್ಲಿ ಕರ್ಕಾಟಕ ರಾಶಿಯವರ ಆರ್ಥಿಕ ಜೀವನ ಹೇಗಿರುತ್ತದೆ ಇದು ಕೇಳುವುದಾದರೆ 2026ರಲ್ಲಿ ಕರ್ಕಾಟಕ ರಾಶಿಯವರ ಆರ್ಥಿಕ ಜೀವನ ಮಿಶ್ರವಾಗಿರಬಹುದು. ಎರಡನೇದು, ಕರ್ಕಾಟಕ ರಾಶಿಯವರನ್ನು ಆಳುವ ಗ್ರಹ ಯಾವುದು ಅಂತ ಕೇಳಿದರೆ ರಾಶಿಚಕ್ರದ 4ನೇ ರಾಶಿಯಾದ ಕರ್ಕಾಟಕ ರಾಶಿಯ ಆಡಳಿತ ಗ್ರಹ ಚಂದ್ರ. ಹಾಗೂ ಕರ್ಕಾಟಕ ರಾಶಿಯವರು 2026ರಲ್ಲಿ ವಾಹನವನ್ನು ಖರೀದಿಸಬಹುದೇ ಅಂತ ಕೇಳಿದರೆ ಕರ್ಕಾಟಕ ರಾಶಿಯವರ ಜಾತಕ 2026ರ ಪ್ರಕಾರ ಈ ರಾಶಿಯ ಸ್ಥಳೀಯರು ಹೊಸ ವರ್ಷದಲ್ಲಿ ವಾಹನವನ್ನು ಖರೀದಿಸಬಹುದು. ಆದರೆ ಜಾತಕದಲ್ಲಿ ಉಲ್ಲೇಖಿಸಲಾದ ಅನುಕೂಲಕರ ಅವಧಿಯಲ್ಲಿ ಮಾತ್ರ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿ ಎಂಬುದು 4ನೇ ರಾಶಿಯಾಗಿದೆ. ಈ ರಾಶಿಯವರು ತುಂಬ ಸೂಕ್ಷ್ಮ ಗುಣವುಳ್ಳವರಾಗಿರುತ್ತಾರೆ ಮತ್ತು ಎಲ್ಲರನ್ನು ಪೋಷಿಸುವಂತಾಗಿರುತ್ತಾರೆ. ಹೊಸ ವರ್ಷ 2026ರಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರ ಮೇಲೆ ಬೀರುವ ಪರಿಣಾಮಗಳು ಅವರ ಬದುಕಿನ ಹಣಕಾಸು ಸ್ಥಿತಿಗತಿ, ಆರೋಗ್ಯ, ಅನಾರೋಗ್ಯ, ಪ್ರೀತಿ, ವ್ಯವಹಾರ, ಜೀವನದ ವರ್ಷ ಭವಿಷ್ಯ, ಗುರುಬಲ ಪ್ರಭಾವದ ಮಾಹಿತಿ ಇಲ್ಲಿದೆ. ಇಂದಿನ ವರ್ಷಕ್ಕಿಂತ 2026ರಲ್ಲಿ ಆರೋಗ್ಯ ಇವರ ಉತ್ತಮವಾಗಿರಲಿದೆ. ಯಾವುದೇ ನಕಾರಾತ್ಮಕ ಗ್ರಹಗಳ ಪ್ರಭಾವ ಇರುವುದಿಲ್ಲ. ಡಿಸೆಂಬರ್ 5ರ ನಂತರ ರಾಹು ಮತ್ತು ಕೇತುವಿನ ಪ್ರಭಾವ ಪ್ರಾರಂಭವಾಗುತ್ತದೆ. ಗುರುಬಲ ಕಡಿಮೆ ಆಗುವ ಕಾರಣ ಹೊಟ್ಟೆ ಮತ್ತು ಕೆಳಬೆನ್ನಿನ ಸಂಬಂಧಿಸಿದ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ಕೊಂಚ ಅಸ್ತವ್ಯಸ್ತ ಉಂಟಾಗಬಹುದು. ಜೂನ್ 2 ಮತ್ತು ಅಕ್ಟೋಬರ್ 31ರ ನಡುವೆ ಗುರುಬಲ ಇರುವ ಕಾರಣ ನೀವು ಅಂದುಕೊಂಡ ಕೆಲಸಗಳು ಆಗಲಿವೆ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರ ಸಾರಾಂಶವನ್ನು ಹೇಳುವುದಾದರೆ 2026ರ ಕರ್ಕಾಟಕ ರಾಶಿಯವರ ಭವಿಷ್ಯದ ಪ್ರಕಾರ ಕುಟುಂಬ ಜೀವನದಲ್ಲಿ ಶಾಂತಿ, ಪ್ರೀತಿ ಹೆಚ್ಚಾಗುತ್ತದೆ. ಹೊಸ ಮನೆ, ವಾಹನ ಖರೀದಿಯಾಗುವ ಸಾಧ್ಯತೆ ಇದೆ. ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ವೃತ್ತಿ ವ್ಯಾಪಾರದಲ್ಲಿ ಮಿಶ್ರ ಫಲಿತಾಂಶವಿದ್ದು ಕಠಿಣ ಪರಿಶ್ರಮದಿಂದ ಯಶಸ್ಸು ಸಿಗಲಿದೆ. ಜನವರಿಯಿಂದ ಮೇಯವರೆಗೂ ಹೂಡಿಕೆಯನ್ನು ಮುಂದೂಡುವುದು ಒಳಿತು. ಮೇ ನಂತರ ಅವಧಿ ಉತ್ತಮವಾಗಿರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಗಟ್ಟಿತನ ಹೆಚ್ಚಾಗಲಿದ್ದು ಮದುವೆಯಾಗುವ ಸೂಚಿಸುತ್ತದೆ. ಶುಭ ಸಮಯ. ಆರೋಗ್ಯದ ವಿಷಯದಲ್ಲಿ ಚರ್ಮ ಸಂಬಂಧಿತ ಸಮಸ್ಯೆಗಳು ಮತ್ತು ಸುಸ್ತು ಕಾಡಬಹುದು. ಆತುರದ ನಿರ್ಧಾರ ಬೇಡ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ SK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.